ದೇಶದ ಪ್ರಜಾ ವ್ಯವಸ್ಥೆಯಲ್ಲಿ ಯಾಕೆ ಆಗ್ತದೆ ಅಂತ ಕೂಡ ಜನ ಯೋಚನೆ ಮಾಡಬೇಕು. ಯಾಕಂದರೆ ಯಾವಾಗ ಸೆಂಟ್ರ್ನಲ್ಲಿ ಬಿ ಜೆ ಪಿಯವರು ಬಂದರೆ ಕಳೆದ 10 ವರ್ಷದಿಂದ, ಮೊನ್ನೆ ತಾನೇ ನೀವು ಮಹಾರಾಷ್ಟ್ರ ಎಲೆಕ್ಷನ್ ಸೋತಿದ್ದೇವೆ. ಸೋಲೋ ಕಾರಣ ಕೂಡ ಏನಂತ ಸ್ವಲ್ಪ ಎಲ್ಲರೂ ಸಾರ್ವಜನಿಕರು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೂಡ ಕೊಡ್ತಾ ಇಲ್ಲ. ನಮ್ಮ ಅಂಬೇಡ್ಕರ್ ಸಾಹೇಬರು ಮೂಕ ನಾಯಕ ಅಂತ ಒಂದು ಬುಕ್ ತೆಗೆದಿದ್ರು, ಪ್ರೆಸ್ ಪ್ರಾರಂಭ ಮಾಡಿದ್ರು. ಮೂಕ ನಾಯಕ ಅಂಥೇಳಿ 1920 ಜನವರಿಯಲ್ಲಿ ಮೂಕ ನಾಯಕ ಅಂತ ಒಂದು ಪತ್ರಿಕೆ ಪ್ರಾರಂಭ ಆಯಿತು. ಅದಕ್ಕೆ ಅವಾಗ ಶಾಹುಜಿ ಮಹಾರಾಜರವರು 2,500 ರೂಪಾಯಿ ಕೊಟ್ಟು ಪ್ರಾರಂಭ ಆಗಿರ್ತಕ್ಕಂಥ ಅದೊಂದು ಪತ್ರಿಕೆ. ಈಗೇನಾಗಿದೆ ಅಂತಂದರೆ ಯಾರ್ಯಾರು ನಾಯಕರಿದ್ದಾರೆ ಈ ದೇಶದಲ್ಲಿ ಅವರಿಗೆಲ್ಲ ಮೂಕ್ ಮಾಡಿರ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವ್ರದ್ದು. ಅಂದರೆ ಯಾರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಡೆಮೋಕ್ರಸಿನಲ್ಲಿ ಈ ಏನು ಸಂವಿಧಾನ ಅಂತಕ್ಕಂಥ ಸಿಸ್ಟಮ್ ಇದೆ ಅದಕ್ಕೆಲ್ಲ ಕಡಿವಾಣ ಆಗ್ತಕ್ಕಂಥದ್ದು. ಈಗ ಉದಾಹರಣೆ ಕೇಳ್ತಕ್ಕಂಥದ್ದು, ಯಾಕೆ ವೈ ಎವ್ರಿ ಸಿಟಿಸನ್ ಈಸ್ ನಾಟ್ ಹ್ಯಾವಿಂಗ್ ರೈಟ್ ಟು ನೋ ದ ವೋಟರ್ ಲಿಸ್ಟ್? ಯಾಕೆ ನಿಮಗೆ ಯಾಕೆ ವೋಟರ್ ಲಿಸ್ಟ್ ಸಿಗಬಾರ್ದು, ನನಗೆ ಯಾಕೆ ವೋಟರ್ ಲಿಸ್ಟ್ ಸಿಗಬಾರ್ದು? ಆ ಥರ ಕಾನೂನು ಯಾಕೆ ತರಬೇಕು? ಏನು ಉದ್ದೇಶ ಏನು? ಮೊನ್ನೆ ನಡೆದಿರ್ತಕ್ಕಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ವೋಟಿಂಗ್ ಆಗಿದೆ, ಪಾರ್ಲಿಮೆಂಟ್ ಚುನಾವಣೆಗೆ ಏನು ವೋಟ್ ಆಗಿದೆ ಅಂತ ಹೇಳಿ ಕೇಳೋಕೆ ನಮಗೆ ದೇಶದಲ್ಲಿ ಅಧಿಕಾರ ಇಲ್ವಾ? ಏತಕ್ಕೆ ಏನು ಮಾಡ್ತಾ ಇದ್ದಾರೆ? ಮತ್ತು ಅರ್ಥ ಏನಂತಂದರೆ, ಡೆಲ್ಲಿದೆ ಅಂತ ಹೇಳ್ತಾ ಇಲ್ಲ ನಾನು, ಮ್ಯಾನಿಪುಲೇಷನ್ ಅಂತೂ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ. ಈ ಚುನಾವಣೆ ಮ್ಯಾನಿಪುಲೇಷನ್ ಮಾಡ್ತಕ್ಕಂಥದ್ದು, ಮೆಷಿನರಿ ಯೂಸ್ ಮಾಡ್ತಕ್ಕಂಥದ್ದು, ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು, ಇದು ಮೇಲ್ನೋಟದಲ್ಲಿ ಕಳೆದ 11 ವರ್ಷದಿಂದ ಕಂಡು ಬರ್ತಾ ಇದೆ. ದಟ್ ಕುಡ್ ಬಿ ದ ಮೇಜರ್ ರೀಸನ್. ನಮ್ಮ ಸೋಲನ್ನು ಒಪ್ಕೊಳ್ತೀವಿ, ಐ ಆಮ್ ನಾಟ್ ಬ್ಲೇಮಿಂಗ್ ಹಿಮ್. ಬಟ್ ಈ ಥರದ ಯಾವುದೇ ರೀತಿಯಾದಂಥ ಓಪನ್ ಆಗಿರ್ತಕ್ಕಂಥ ಫೇರ್ ಅಂತ ಹೇಳ್ತೀವಲ್ಲ, ಫೇರ್ ಪೊಲಿಟಿಕ್ಸಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಬಿ ಜೆ ಪಿಯವರು ಮಾಡಿದ್ದಾರೆ. ಆದರೂ ನಾವು ಸೋಲನ್ನು ಒಪ್ಕೊಳ್ತಾ ಇದ್ದೇವೆ. ಅದು ಹೈಕಮಾಂಡ್ ಆಗಿರಲಿ, ಮೇಲ್ಮಟ್ಟದಲ್ಲಿ ಅದು ಆತ್ಮವಿಮರ್ಶೆ ಮಾಡ್ಕೊಂಡು ಮುಂದೆ ಯಾವ ರೀತಿ ಪಕ್ಷ ಕಟ್ಟಬೇಕಂತ ಕೆಲಸ ಕಾಂಗ್ರೆಸ್ ಮಾಡ್ತದೆ. ಆದರೆ ಓವರಾಲು ನಮ್ಮ ಕಾಲದಲ್ಲಿ ನಾವು ಎಷ್ಟೇ ವರ್ಷ ಆಡಳಿತ ಮಾಡಿದರೂ ಕೂಡ ಯಾವತ್ತು ಲೆವೆಲ್ ಪ್ಲೇಯಿಂಗ್ ಪ್ಲಾಟ್ಫಾರ್ಮ್ ಇತ್ತು. ಈ ಮಾಧ್ಯಮನ ಮಿಸ್ಯೂಸ್ ಮಾಡ್ಕೊಳ್ಳೋದು, ಸಾಫ್ಟ್ವೇರ್ ಇದು ಯೂಶಲಿ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡ್ಕೊಂಡು, ವಾಟ್ಸಪ್ ಆಗಿರಲಿ, ಟ್ವಿಟರ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಮನ್ ಕಿ ಬಾತ್ ಆಗಿರಲಿ, ಟೋಟಲ್ ಸ್ಪೇಸೇ ಇವ್ರು ತೊಗೊಂಡು ರಾಜಕೀಯ ಮಾಡಿ ಜನಕ್ಕೆ ಸುಳ್ಳನ್ನ ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಇದ್ದಾರೆ. ಹಂಗಾಗಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಕಾಣ್ತಾ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.